ನಿಮ್ಗೆ ಗೊತ್ತಿರೋ ಹಂಗೆ ಡಿಸ್ಮಿಸ್ ಮಾಡ್ತಾರೆ ಪ್ರಿಯಾಂಶ್ ಆರ್ಯ ಅವ್ರನ್ನ. ಅವ್ರು ಔಟ್ ಆದ್ಮೇಲೆ ವಾಪಸ್ ಹೋಗ್ಬೇಕಾದ್ರೆ ಅವ್ರ ಪಕ್ಕ ಹೋಗ್ಬಿಟ್ಟು ಹಿಂಗ್ ಬರ್ದ್ಬಿಟ್ಟು ನೋಡಿ ಈ ಬಾಕ್ಸ್ ನ ಟಿಕ್ ಮಾಡಿದೀನಿ ಅಥವಾ ನಿಮ್ಮನ್ನ ರೈಟ್ ಆಫ್ ಮಾಡ್ತಾ ಇದೀನಿ ಅಂತ ಹಿಂಗ್ ಮಾಡಿದ್ದು. ಇದು ಅನ್ನೆಸೆಸರಿ ಅನ್ವಾಂಟೆಡ್ ಅಂತ ಹೇಳ್ಬಿಟ್ಟು ನಿನ್ನೆ ಇವ್ರಿಗೆ ಒಂದು ಡಿಮೆರಿಟ್ ಪಾಯಿಂಟ್ ನ ಕೊಟ್ಟಿದ್ದಾರೆ. 25% ಮ್ಯಾಚ್ ಫೀ ಫೈನ್ ಹಾಕಿರೋದು. ಯಾತಕ್ಕೆ ಸರ್ ಈ ತರ ಎಲ್ಲ ಮಾಡ್ತಾರೆ, ಇದೇನು ಹಾರ್ಮ್ಲೆಸ್, ಯಾಕೆ ಹಿಂಗೆ ಅಂತ ಹೇಳಿದ್ರೆ ನೋಡಿ, ಟಾಟಾ IPL ಅನ್ನೋದು ಒನ್ ಆಫ್ ದಿ ಬೆಸ್ಟ್ ಟೂರ್ನಮೆಂಟ್ ಇನ್ ದ ವರ್ಲ್ಡ್. ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ. ಆಮೇಲೆ ಈ ಪ್ಲೇಯರ್ಗಳೆಲ್ಲ ಏನ್ ಹೇಳಿ ರೋಲ್ ಮಾಡೆಲ್ಸ್ ನಾಳೆ ಕ್ರಿಕೆಟ್ ತಗೊಳ್ಳೋ ಯಂಗ್ಸ್ಟರ್ಗಳಿಗೆ. ಅದಕ್ಕೋಸ್ಕರ ಯಾವುದೇ ತರ ಸಣ್ಣ ಮಿಸ್ಬಿಹೇವಿಯರ್ನು ಅವರು ಐಡೆಂಟಿಫೈ ಮಾಡಿ ಫೈನ್ ಹಾಕ್ತಾರೆ. ನೋಡಿ, ಇದು ಲೆವೆಲ್ 1 ಬ್ರೀಚ್ ಅಂತ ಕರೀತಾರೆ. ಲೆವೆಲ್ 1 ಬ್ರೀಚ್ ಆಗಿರೋದ್ರಿಂದ ಕೇವಲ ಒಂದು ಡಿಮೆರಿಟ್ ಪಾಯಿಂಟ್ ಮತ್ತೆ 25% ಫೈನ್. ಈ ಒಂದು ಪರ್ಟಿಕ್ಯುಲರ್ ಡಿಮೆರಿಟ್ ಪಾಯಿಂಟ್ ಆಡ್ ಆಗ್ತಾ ಹೋಗುತ್ತೆ. ಇದೇ ತರ ಮಾಡಿದ್ರು ಅಂತ ಇಟ್ಕೊಳ್ಳೋಣ, ದಿಗ್ವೇಶ್ ಸಿಂಗ್ 4 ಡಿಮೆರಿಟ್ ಪಾಯಿಂಟ್ ಆಯ್ತು ಇವರ ಒಂದು ಸೈಕಲ್ ಅಲ್ಲಿ ಅಂತ ಹೇಳಿದ್ರೆ ಇವ್ರಿಗೆ ಒಂದು ಮ್ಯಾಚು ಸಸ್ಪೆಂಡ್ ಮಾಡ್ತಾರೆ. ಸರ್ ಸೈಕಲ್ ಎಷ್ಟು ವರ್ಷದ್ದು ಸರ್ ಅಂದ್ರೆ 3 years, ಅಂದ್ರೆ ಇದು 1 ವರ್ಷ. ಈ ಸೀಸನ್ ಆಗೋಯ್ತು ಅಂದ್ರೆ ಈ ಪಾಯಿಂಟ್ ಎಕ್ಸ್ಪೈರ್ ಆಗೋಯ್ತು ಅಂತ ಅಲ್ಲ, 3 ವರ್ಷ ಇದ್ದೇ ಇರುತ್ತೆ. ನೆಕ್ಸ್ಟ್ ಇಯರ್ IPL ಆಡಿದ್ರು, ಅದ್ರ ನೆಕ್ಸ್ಟ್ ಇಯರ್ IPL ಆಡಿದ್ರು ಇವ್ರೇನಾದ್ರು ಪದೇ ಪದೇ ಈ ತರ ರಿಪೀಟೆಡ್ ಆಗಿ ಅಫೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ವ್ಯಕ್ತಿನ ಒಂದು ಮ್ಯಾಚು ಸಸ್ಪೆಂಡ್ ಮಾಡ್ಬೋದು. ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ತನಕನೂ ಬ್ರೀಚ್ ಇದೆ.